ನಾಡಿನೆಲ್ಲೆಡೆ ದೀಪಗಳ ಹಬ್ಬ ದೀಪಾವಳಿ ಹಬ್ಬದ ಸಂಭ್ರಮ. ಅಂಧಕಾರದಿಂದ ಬೆಳಕಿನೆಡೆ ಎಂಬ ಸಂದೇಶ ಸಾರುವ ದೀಪಾವಳಿ ದಿನದಂದು ಪ್ರತಿ ಮನೆಗಳಲ್ಲೂ ದೀಪಗಳು ಬೆಳಗ್ಗೆ ಪ್ರಕಾಶಮಾನವಾಗಿಸುತ್ತದೆ. ಈ ಸಂಭ್ರಮ ಸಡಗರದಿಂದ ದೀಪಾವಳಿ ಹಬ್ಬವನ್ನು ಮಂಗಳೂರಿನ ಕರಾವಳಿ ಕಾಲೇಜಿನ ವಿದ್ಯಾರ್ಥಿಗಳ ಜೊತೆ ವಿಶಿಷ್ಟ ರೀತಿಯಲ್ಲಿ ಆಚರಿಸಲಾಯಿತು. ಸಾಲು ಸಾಲು ದೀಪಗಳು, ದೀಪ ಹಚ್ಚುತ್ತಿರುವ ನಾರಿಯರು, ಹಣತೆಗಳ ನಡುವೆ ವಿವಿಧ ಭಂಗಿಯಲ್ಲಿ ಪೋಸ್ ನೀಡುತ್ತಾ ಸೆಲ್ಫಿ ತೆಗೆಯುತ್ತಿರುವ ವಿದ್ಯಾರ್ಥಿನಿಯರು. ಇದು ಮಂಗಳೂರಿನ ಕರಾವಳಿ ಕಾಲೇಜಿನಲ್ಲಿ ಆಚರಿಸಲಾದ ದೀಪಾವಳಿ ಹಬ್ಬದ ಸ್ವರೂಪ. ಬೇರೆ ಬೇರೆ ಊರುಗಳಿಂದ ಓದಲು ಬಂದಿರುವ ವಿದ್ಯಾರ್ಥಿಗಳಿಗೆ ದೀಪಾವಳಿ ಹಬ್ಬದ ಸಂಭ್ರಮ ತಪ್ಪದಂತೆ ಮಂಗಳೂರಿನ ಕರಾವಳಿ ಕಾಲೇಜು ಸಂಸ್ಥೆ ಸಡಗರದಿಂದ ದೀಪಾವಳಿ ಹಬ್ಬವನ್ನು ಆಯೋಜಿಸಿತು. ದೀಪಗಳ ಜೋಡಣೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೂಲಕ ವಿದ್ಯಾರ್ಥಿಗಳು ಭಾರೀ ಮಳೆಯನ್ನು ಲೆಕ್ಕಿಸದೆ ಸಂಭ್ರಮಪಟ್ಟ ಕ್ಷಣ ವಿಶೇಷವಾಗಿತ್ತು. ವಿವಿಧ ದೇಶ ರಾಜ್ಯಗಳಿಂದ ವಿದ್ಯಾಭ್ಯಾಸಕ್ಕಾಗಿ ಮಂಗಳೂರಿಗೆ ಬಂದಿರುವ ವಿದ್ಯಾರ್ಥಿಗಳಿಗೆ ಮನೆಯಿಂದ ನಾವು ದೂರವಿದ್ದೇವೆ, ತಮಗೆ ಹಬ್ಬದ ಸಂಭ್ರಮವಿಲ್ಲ ಅನ್ನೋ ನೋವು ಕಾಡದಂತೆ ದೀಪಗಳ ಹಬ್ಬ ದೀಪಾವಳಿಯನ್ನು ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ ಎಂದರು ಕರಾವಳಿ ಸಂಸ್ಥೆ ಮುಖ್ಯಸ್ಥರಾದ ಗಣೇಶ್ ರಾವ್. ಎಂದಿನಂತೆ ನಮ್ಮ ಕರಾವಳಿ ಕಾಲೇಜುಗಳ ಸಮೂಹ ಮಂಗಳೂರು ಇಲ್ಲಿ ಅತ್ಯಂತ ವಿಜೃಂಭಣೆಯಿಂದ ನಾವು ದೀಪಾವಳಿಯನ್ನು ಆಚರಿಸಿದ್ದೇವೆ. ಎಷ್ಟೋ ವಿದ್ಯಾರ್ಥಿಗಳು, ದೇಶ ವಿದೇಶ ವಿದ್ಯಾರ್ಥಿಗಳು ಪಾಲಕರೊಂದಿಗೆ ದೀಪಾವಳಿಯನ್ನು ಆಚರಿಸಲಿಕ್ಕೆ ಆಗುವುದಿಲ್ಲ. ನಾವು ಪಾಲಕರ ಸ್ಥಾನದಲ್ಲಿ ನಿಂತು ದೀಪಾವಳಿಯನ್ನು ಆಚರಿಸುವುದರೊಂದಿಗೆ ವಿದ್ಯಾರ್ಥಿಗಳಿಗೆ ನಾವೆಲ್ಲರೂ ಬಂಧುಗಳು ಹೇಳುವಂಥ ಭಾವನೆ ಬರಬೇಕು. ಈ ದೀಪಾವಳಿ ಸಂಭ್ರಮದಲ್ಲಿ ಕೇವಲ ದೀಪಗಳು ಮಾತ್ರವಲ್ಲದೆ ಬಾನಿಗೆ ಮುತ್ತಿಕ್ಕಲು ತೆರಳುವ ಆಕಾಶ ದೀಪಗಳು, ಕತ್ತಲನ್ನು ಒಮ್ಮಿಂದೊಮ್ಮೆಲೆ ಬಣ್ಣ ಬಣ್ಣದ ಬೆಳಕಿನ ಸಿಂಗಾರಗೊಳಿಸುವ ಮಣೆ ಪಟಾಕಿಗಳು ದೀಪಾವಳಿಯ ಸಂಭ್ರಮವನ್ನು ಇಮ್ಮಡಿಗೊಳಿಸಿತು. ಇನ್ನು ದೇಶದ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುವ ವಿಶೇಷ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು. ಈ ಮೂಲಕ ವಿದ್ಯಾರ್ಥಿಗಳಲ್ಲಿ ಭಾರತೀಯ ಸಂಸ್ಕೃತಿ, ದೇಶ ಪ್ರೇಮವನ್ನು ಮೂಡಿಸುವ ಮೂಲಕ ಭೇದ ಭಾವ ಮರೆತು ಬಾಂಧವ್ಯ ತುಂಬುವ ಕಾರ್ಯವೂ ಕೂಡ ನಡೆಯಿತು. ಇನ್ನು ಬಾಲಿವುಡ್ ಸಾಂಗ್ಗಳಿಗಂತೂ ವಿದ್ಯಾರ್ಥಿಗಳು ಸಖತ್ತಾಗಿ ಹೆಜ್ಜೆ ಹಾಕಿದ್ರು. ಕಾಲೇಜಿನ ಸಾವಿರಾರು ವಿದ್ಯಾರ್ಥಿಗಳು ಈ ಸಡಗರದಲ್ಲಿ ಭಾಗವಹಿಸಿ ತಮ್ಮ ಪ್ರತಿಭಾ ಪ್ರದರ್ಶನ ಕೂಡ ಮಾಡಿದರು. ಒಟ್ಟಿನಲ್ಲಿ ಕಾಲೇಜು ವಿದ್ಯಾರ್ಥಿಗಳ ಜೊತೆ ಆಯೋಜಿಸಲಾದ ದೀಪಾವಳಿ ಉತ್ಸವ ವಿಶೇಷ ಲೋಕವನ್ನೇ ನಿರ್ಮಾಣ ಮಾಡಿತ್ತು. ದೀಪಾವಳಿ ಹಬ್ಬ ನಿಮ್ಮ ಬದುಕಲ್ಲೂ ಸದಾ ಬೆಳಕನ್ನೇ ಮೂಡಿಸಲಿ ಎಂಬುದು ನ್ಯೂಸ್ ಟೈಮ್ ಆಶಯ.